ಪಾಕಿಸ್ತಾನದ ವಿರುದ್ಧ ಭಾರತದ ಸೈಬರ್ ಸಮರ ಈಗ ಮುಂದುವರಿತಾ ಇದೆ. ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳು ಬ್ಯಾನ್ ಆಗಿವೆ. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾಕ್ ನ್ಯೂಸ್ ಚಾನೆಲ್ಗಳು ಬ್ಯಾನ್ ಆಗಿರೋದು. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳನ್ನು ನಿಷೇಧ ಮಾಡಲಾಗಿದೆ. ಪಾಕಿಸ್ತಾನದ ವಿರುದ್ಧ ಈಗ ಸೈಬರ್ ಸಮರವು ನಡೀತಾ ಇದೆ. ಒಂದ್ ಕಡೆ ಜಲಯುದ್ಧ, ಮತ್ತೊಂದು ಕಡೆ ಸೈಬರ್ ಸಮರ. ಡಾನ್ ನ್ಯೂಸ್ ಹಾಗೂ ಇರ್ಷಾದ್ ಭಟ್ಟಿ, ಸಮಾ ಟಿವಿ, ಬೋಲ್ ನ್ಯೂಸ್ ಸೇರಿದಂತೆ ರಫ್ತಾರ್, ದಿ ಪಾಕಿಸ್ತಾನಿ ರೆಫರೆನ್ಸ್, ಜಿಯೋ ನ್ಯೂಸ್, ಸಮಾ ಸ್ಪೋರ್ಟ್ ಮತ್ತೆ ARI ನ್ಯೂಸ್ ಸೇರಿದಂತೆ GNN ಸೇರಿ ಒಟ್ಟು 16 ಚಾನೆಲ್ಗಳನ್ನು ನಿಷೇಧ ಮಾಡಲಾಗಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಮಹತ್ವದ ಆದೇಶ ಬಂದಿರೋದು. ಸುಳ್ಳು ಸುದ್ದಿ ಹರಡುತ್ತಿದ್ದಂತ ಹಿನ್ನೆಲೆ ಈ ಚಾನೆಲ್ಗಳನ್ನು ಈಗ ಬ್ಯಾನ್ ಮಾಡಲಾಗಿದೆ. ಭಾರತದಿಂದ ಸೈಬರ್ ಸಮರ ಸಾರಲಾಗಿದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಆಗಿದ್ದಂಥ ದಾಳಿಗೆ ಸಂಬಂಧಪಟ್ಟಂತೆ ಸುಳ್ಳು ಸುದ್ದಿಗಳನ್ನು ಇವರು ಬಿತ್ತರಿಸ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಒಟ್ಟು 16 ಯೂಟ್ಯೂಬ್ ಚಾನೆಲ್ಗಳನ್ನು ಈಗ ಬ್ಯಾನ್ ಮಾಡಲಾಗಿದೆ. ಸುಳ್ಳು ಸುದ್ದಿ, ತಪ್ಪು ಮಾಹಿತಿಯನ್ನು ರವಾನೆ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಗೃಹ ಸಚಿವಾಲಯದ ಶಿಫಾರಸಿನ ಮೇರೆಗೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟು 16 ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಆಗಿರುವಂಥ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಸುಳ್ಳು ಮಾಹಿತಿ ಬಿತ್ತರಿಸ್ತಾ ಇದ್ರು, ತಪ್ಪಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಡಾನ್ ನ್ಯೂಸ್, ಇರ್ಷಾದ್ ಭಟ್ಟಿ, ಸಮಾ ಟಿವಿ ಸೇರಿದಂತೆ ವಿವಿಧ ಒಟ್ಟು 16 ಚಾನೆಲ್ಗಳು, ಬೋಲ್ ನ್ಯೂಸ್ ಇರ್ಬೋದು, ರಫ್ತಾರ್ ಇರ್ಬೋದು, ದಿ ಪಾಕಿಸ್ತಾನಿ ರೆಫರೆನ್ಸ್, ಇವೆಲ್ಲ ಚಾನೆಲ್ಗಳು ಕೂಡ ಈಗಾಗಲೇ ಬಂದ್ ಆಗಿರೋದು, ನಿಷೇಧವನ್ನು ಹೇರಲಾಗಿದೆ. ಈ ಚಾನೆಲ್ಗಳಲ್ಲಿ ಯಾವುದೇ ರೀತಿಯ ವಿಡಿಯೋಸ್ಗಳು ಇನ್ಮೇಲೆ ಲಭ್ಯ ಆಗಲ್ಲ ಅಥವಾ ನ್ಯೂಸ್ಗಳನ್ನು ಕೂಡ ಇಲ್ಲಿ ಬಿತ್ತರ ಆಗೋದಕ್ಕೆ ಬಿಡೋದಿಲ್ಲ. ಬಂದ್ ಆಗಿದೆ, ಪೂರ್ತಿ ಬ್ಯಾನ್ ಆಗಿರುವಂಥದ್ದು. ಡಾನ್ ನ್ಯೂಸ್, ARY ನ್ಯೂಸ್, ಸಮಾ ಟಿವಿ, ಜಿಯೋ ನ್ಯೂಸ್ನಂತಹ 16 ವಾಹಿನಿಗಳ ವಿರುದ್ಧ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ವಾಹಿನಿಗಳಲ್ಲಿ ಪ್ರಚೋದನಕಾರಿ ಮತ್ತು ಕೋಮು ಸೂಕ್ಷ್ಮ ವಿಷಯ, ಸೆನ್ಸಿಟಿವ್ ವಿಚಾರಗಳನ್ನು ತಪ್ಪಾಗಿ ಬಿತ್ತರಿಸ್ತಾ ಇದ್ರು, ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಡುವಂಥ ಸುದ್ದಿಗಳನ್ನು ಬಿತ್ತರಿಸ್ತಾ ಇದ್ರು, ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಈ ಯೂಟ್ಯೂಬ್ ಚಾನೆಲ್ಗಳ ವಿರುದ್ಧ ಈ ಕ್ರಮವನ್ನು ಜರುಗಿಸಲಾಗಿದೆ. ಹಾಗಾಗಿ ಭಾರತೀಯ ಸೈನ್ಯ ಮತ್ತು ಭದ್ರತಾ ಸಂಸ್ಥೆಗಳ ವಿರುದ್ಧ ಇವರು ಪ್ರಚೋದನಕಾರಿ ಮತ್ತು ಸೆನ್ಸಿಟಿವ್ ವಿಚಾರಗಳನ್ನ ತಪ್ಪಾಗಿ ಬಿತ್ತರಿಸ್ತಾ ಇದ್ರು ಅಂತ ಗೊತ್ತಾಗ್ತಾ ಇದ್ದಂತೆ ಗೃಹ ಸಚಿವಾಲಯ ಈ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದು. ಇದರಂತೆ ಈಗ 16 ಯೂಟ್ಯೂಬ್ ಚಾನೆಲ್ಗಳು ಬಂದ್ ಆಗಿರೋದು.